ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ITC ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾರು ಮಿಸ್ ಮಾಡ್ಕೊಂಡಿದ್ರು ಅವ್ರಿಗೆ ಒಂದು ಚಾನ್ಸ್ ಬರುವಂತ ಒಂದು ಸಿಚುವೇಶನ್ ಇದೆ ಅಂತಾನೆ ಹೇಳ್ಬೋದು. ಸೊ ITC ಒಂದು 200 ಇಂದ 210 ರೂಪಾಯಿ ಒಂದು ರೇಂಜ್ ಅಲ್ಲಿ ಇರಬೇಕಾದ್ರೆ ಸೊ ಮಾರ್ಕೆಟ್ ಸೂಪರ್ ಡೂಪರ್ ಆಗಿ ಅಪ್ ಟ್ರೆಂಡ್ ಇತ್ತು. ಸುಮಾರು ಜನ ಟ್ರಾಲ್ ಮಾಡ್ತಿದ್ರು ಈ ಸ್ಟಾಕ್ 200 ಕಿಂತ ಮೇಲೆ ಹೋಗಲ್ಲ, 200 ಕಿಂತ ಕೆಳ ಬರಲ್ಲ, ಆ ರೀತಿ ಒಂದು ಸ್ಟಕ್ ಆದಂತಹ ಒಂದು ಸ್ಟಾಕ್ ಅಂತ ಒಂದು ಅಲ್ಲಿ ಮೇಮ್ಸ್ ಬರ್ತಿತ್ತು ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಯಾವ ಒಂದು ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಈ ಕೆಲವೊಂದು ನೆಗೆಟಿವ್ ನ್ಯೂಸ್ ಇದ್ದ ಇಂಡಿಯನ್ ಮಾರ್ಕೆಟಲ್ಲಿ ಯಾವ ರೀತಿ ಒಂದು ಡೌನ್ ಟ್ರೆಂಡ್ ಇತ್ತು, ಆ ಟೈಮಲ್ಲಿ ಒಂದು ತಕ್ಕ ಮಟ್ಟಿಗೆ ಅಪ್ ಟ್ರೆಂಡ್ ಆಗಿ ಸಪೋರ್ಟ್ ಮಾಡಿದಂತಹ ಒಂದು ಸ್ಟಾಕ್ ಅಂದ್ರೆ ಅದು ITC ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ 220 230 ಸ್ಟಾರ್ಟ್ ಆದಂತಹ ಒಂದು ಅಪ್ ಟ್ರೆಂಡ್ ಆಲ್ಮೋಸ್ಟ್ 350 360 ಗಂಟೆ ಬಂದಿತ್ತು ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ಅಲ್ಲಿ ಈಗ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ನ ಆಲ್ ಟೈಮ್ ಹೈ ಸಹ ನೋಡ್ತಾರೆ, ಒಂದ್ ನಿಮಿಷ ರೀ. ಸೊ 361 ಗಂಟೆ ಹೋಗಿದೆ ಅಂತ ಹೇಳ್ಬೋದು, 52 ವೀಕ್ ಹೈ. ಸೊ ನೀವೇನಾದ್ರೂ ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಮಿಸ್ ಮಾಡ್ಕೊಂಡಿದ್ರೆ ಒಂದು ಚಾರ್ಟ್ ಅನಾಲಿಸಿಸ್ ತೋರಿಸಿದ್ದೀನಿ. ಸೊ ಸೂಪರ್ ಡೂಪರ್ ಅಪ್ ಟ್ರೆಂಡ್ ಆದ್ಮೇಲೆ ಈ ಒಂದು ಸ್ಟಾಕ್ ಸ್ವಲ್ಪ ಒಂದು ಡೌನ್ ಟ್ರೆಂಡ್ ಅಥವಾ ಒಂದು ರೀತಿ ಒಂದು ಕರೆಕ್ಷನ್ ಅಂತ ಏನ್ ಕರೀತಾರೆ, ಆ ರೀತಿ ಒಂದು ಕರೆಕ್ಷನ್ ಕೊಡುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಸೊ ಓಕೆ, ಸೊ ಡಿಸ್ಕ್ಲೇಮರ್ ನೆನ್ಪಿಟ್ಕೊಂಡ್ಬಿಡಿ, ನಾನು SEBI ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನಾವು ಕೊಡುವಂಥ ಇನ್ಫಾರ್ಮೇಷನು, ಅನಾಲಿಸಿಸು ಮತ್ತು ನಮ್ಮ ಒಂದು ರಿಸರ್ಚ್ ಏನಿದೆ ಅದು ನಿಮ್ಮ ಒಂದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಓಕೆ, ನೋಡ್ಬೋದು ಇದು ಒಂದು ITC ಒಂದು ಡೈಲಿ ಟೈಮ್ ಫ್ರೇಮ್ NSE ಲಿಸ್ಟ್ ಆಗಿರೋಂಥ ಒಂದು ಏನು ಈ ಚಾರ್ಟ್ ತೋರಿಸ್ತಿದ್ದೀನಿ. ಸೊ ಈ ಒಂದು ಚಾರ್ಟ್ ನಾವು ಅನಾಲಿಸಿಸ್ ನೋಡ್ಬಿಟ್ರೆ ಕ್ಲಿಯರ್ ಆಗಿ ಈ ಒಂದು ಸ್ಟಾಕು ನಮ್ಮ ITC ಸ್ಟಾಕ್ ಆಲ್ಮೋಸ್ಟ್ ನೀವು ನೋಡ್ಬೋದು 260. ಇಲ್ಲಿಂದ ನಾವೇನಾದ್ರು ಟ್ರೆಂಡ್ ಲೈನ್ ಡೌನ್ ಟ್ರೆಂಡ್ ಈ ರೀತಿ ಟ್ರೆಂಡ್ ಲೈನ್ ಏನಾರು ಆಯ್ತು ಅಂದ್ರೆ ಇಲ್ಲಿಂದ ಆಲ್ಮೋಸ್ಟ್ 260 270 ಸ್ಟಾರ್ಟ್ ಆದಂತಹ ಒಂದು ಅಪ್ ಟ್ರೆಂಡ್ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ವಿತೌಟ್ ಪಾಸ್ ಅಂತ ಹೇಳ್ಬೋದು ಅಪ್ ಟ್ರೆಂಡ್ ಆಗಿದೆ ಅಂತ ಹೇಳ್ಬೋದು. ನಾನು ಅನ್ಕೊಂಡೆ 350 ಆದ್ಮೇಲೆ ಸ್ವಲ್ಪ ಕರೆಕ್ಷನ್ ಆಗಿ ಈ ಒಂದು ಲೆವೆಲ್ಗೆ 310 ಅಥವಾ 300 ಗಂಟೆ ಬರುತ್ತೆ ಅಂತ ಅನ್ಕೊಂಡೆ. ಬಟ್ 320 ಸಿಕ್ಕಾಪಡೆ ಒಂದು ಸ್ಟ್ರಾಂಗ್ ಆಗಿ ಒಂದು ಅಪ್ ಟ್ರೆಂಡ್ ಬಂತು ಅಂತ ಹೇಳ್ಬೋದು. ಈ ಎರಡು ಕ್ಯಾಂಡಲ್ ನೋಡಿದ ತಕ್ಷಣ ಸುಮಾರು ಜನ ಅನ್ಕೊಂತಾರೆ ಓಕೆ ಸ್ಟಾಕ್ ಸಿಕ್ಕಾಪಡೆ ಅಪ್ ಹೋದ್ಮೇಲೆ ಈಗ ಒಂದು ಕೆಳ ಬೀಳುತ್ತೆ ಅಂತ ಅನ್ಕೊಂಡಿರ್ತಾರೆ. ಬಟ್ ರೀಟೇಲರ್ಸ್ ನ ಟ್ರಾಪ್ ಮಾಡುವಂತ ಒಂದು ಗಿಮಿಕ್ ಅಂತಾನೆ ಹೇಳ್ಬೋದು ಈ ರೆಡ್ ಕ್ಯಾಂಡಲ್ಗಳು ಅಂತ ಹೇಳ್ಬೋದು. ನೋಡಿ, ಬ್ಯಾಕ್ ಟು ಬ್ಯಾಕ್ ಎರಡು ರೆಡ್ ಕ್ಯಾಂಡಲ್ ಬಂತು, ಅದಾದ್ಮೇಲೆ ನೋಡಿ ಇಲ್ಲೇ ಸಪೋರ್ಟ್ ತಗೊಂಡು ಮತ್ತೆ ಸಪೋರ್ಟ್ ತಗೊಂಡು 325 ಸಪೋರ್ಟ್ ತಗೊಂಡು ಮತ್ತೆ ಇಲ್ಲಿಂದ ಒಂದು ಬ್ರೇಕ್ಔಟ್ ಆಗಿ ಅಪ್ ಟ್ರೆಂಡ್ ಆಯ್ತು. ಮತ್ತೆ ಇಲ್ಲೇನಾದ್ರೂ ನೀವೇನಾದ್ರೂ ಮತ್ತೆ ಕೆಳ ಬೀಳುತ್ತೆ, ಇಲ್ಲೇನಾದ್ರು ತಗೊಂಡು ಮತ್ತೆ ಏನಾದ್ರು ರೆಡ್ ಕ್ಯಾಂಡಲ್ ನೋಡಿ ಏನಾದ್ರು ಕೆಳ ಬೀಳುತ್ತೆ ಅಂತ ಅನ್ಕೊಂಡಿದ್ರೆ ನೋಡಿ ಮತ್ತೆ ಬ್ರೇಕ್ಔಟ್ ಆಗಿ ಇದನ್ನ ನಾವು ಫೇಕ್ ಬ್ರೇಕ್ಔಟ್ ಅಂತಾನೆ ಕರಿಬಹುದು. ಸೊ ಅದ್ರ ಬೇಸಿಸ್ ಮೇಲೆ ನೋಡಿದ್ರೆ ಈ ನಮ್ಮ ಪ್ರೀವಿಯಸ್ ಏನ್ ಸ್ವಿಂಗ್ ಒಂದು ಹೈ ತೋರಿಸಿತ್ತು, ಇದಕ್ಕಿಂತ ಒಂದು ಸ್ವಿಂಗ್ ಏನ್ ತೋರಿಸಿತ್ತು ಅದೇ ಲೆವೆಲ್ ಬ್ರೇಕ್ಔಟ್ ಕೊಟ್ಟ ನಂತರ ಮತ್ತೆ ಅದೇ ಲೆವೆಲ್ಗೆ ಬಂದು ಕುಂತಿರೋದ್ರಿಂದ ಇವತ್ತಿನ ಕ್ಲೋಸಿಂಗ್ ಟೈಮ್ ನೋಡಬಹುದು. ಆಲ್ಮೋಸ್ಟ್ ನಾನು ಈ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಬಂದು 315 316 ಟೈಮಲ್ಲಿ ತಗೊಂಡಿರೋದ್ರಿಂದ ಸ್ವಲ್ಪ ಇನ್ನೂ ಅಪ್ ಟ್ರೆಂಡ್ ಇಲ್ಲಿ ಸ್ಟ್ರೆಂತ್ ಇದೆ ಅಂತ ಹೇಳ್ಬೋದು. ಇದೇ ಕ್ಯಾಂಡಲ್ ಏನಾದ್ರು ಇನ್ನೊಂದು 2-3 ದಿವಸದಲ್ಲಿ ಏನಾದ್ರು ಬ್ರೇಕ್ ಆಯ್ತು, ಈ ಲೆವೆಲ್ ಏನಾದ್ರು ಬ್ರೇಕ್ ಆಯ್ತು, ಈ ಕ್ಯಾಂಡಲ್ ಇದೆಯಲ್ಲ ಇವತ್ತಿನ ಕ್ಲೋಸ್ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಅದತ್ರ ಒಂದು 340 ಅಂತ 340 ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ನೀಟಾಗಿ ಒಂದು ಸ್ಟಾಕ್ ಈ ನಾವು ಲೈನ್ ಆರೆಂಜ್ ಕಲರ್ ಮಾರ್ಕ್ ಮಾಡಿದ್ದೀನಲ್ಲ ಆ ಒಂದು ಲೆವೆಲ್ ಗಂಟ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ನೀವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಲಾಂಗ್ ಟರ್ಮ್ ಅಂತ ಏನಾದ್ರು ಐಡಿಯಾ ಇತ್ತು ಅಂತ ಹೇಳಿದ್ರೆ ಈ ಸ್ಟಾಕು 340 ಬ್ರೇಕ್ ಆಗಿದ ತಕ್ಷಣ ಸ್ಟಾಗರ್ಡ್ ಮ್ಯಾನರ್ ಅಥವಾ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬೈ ಮಾಡೋಕ್ಕೆ ನೀವು ಶುರು ಮಾಡ್ಬೋದು. ಇನ್ ಕೇಸ್ ಏನಾದ್ರು ಈ ಒಂದು ಲೆವೆಲ್ ಬ್ರೇಕ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದ್ರು ಬ್ರೇಕ್ ಆಯ್ತು ಅಂತ ಹೇಳಿದ್ರು ನೆಕ್ಸ್ಟ್ ನಮಗೆ ಬಂದು 300 320 ಗಂಟೆ ಬರುವಂತ ಚಾನ್ಸಸ್ ಹೆಚ್ಚಿಗಿದೆ. ಅದಕ್ಕಿಂತ ಕೆಳಗೆ ಬರುತ್ತಾ ಅಂತ ಹೇಳಿದ್ರೆ ತುಂಬಾ 99% ಡೌಟ್ ಅಂತ ಹೇಳ್ಬೋದು. ಡೌಟ್ ಅಂತ ಹೇಳ್ಬೋದು, ಯಾಕಂದ್ರೆ ಈ ಒಂದು ITC ಸ್ಟಾಕ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಒಂದು ಸ್ಟ್ರಾಟಜಿಕ್ ಅನೌನ್ಸ್ಮೆಂಟ್ಸ್ ಬರುವ ಒಂದು ಸಿಚುವೇಶನ್ ಇರೋದ್ರಿಂದ ಈ ಒಂದು ಸ್ಟಾಕ್ ಇನ್ನೂ 200 250 ಗಂಟೆ ಬರೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಬಂದ್ರೆ ಮ್ಯಾಕ್ಸಿಮಮ್ 310 320 ಗಂಟೆ ಬರುತ್ತೆ ಅನ್ನೋದು ಬಿಟ್ರೆ ಅದಕ್ಕಿಂತ ಕಡಿಮೆ ಚಾನ್ಸಸ್ ಇದೆ ಕೆಳ ಬರಕ್ಕಂತ ಅನ್ನೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಯಾರು ಮಿಸ್ ಮಾಡ್ಕೊಂಡಿದ್ರೆ ITC ಬಗ್ಗೆ ನೋ ಟೆನ್ಷನ್, ನಿಮ್ಗೆ ಆಪರ್ಚುನಿಟಿ ಸಿಗ್ತಿದೆ. ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪೇಷನ್ಸ್ ಇದ್ರೆ ನೀವು ಒಳ್ಳೆ ಸ್ಟಾಕ್ ಇನ್ವೆಸ್ಟ್ ಮಾಡ್ಬೋದು ಲಾಂಗ್ ಟರ್ಮ್ ಅಂತ ಹೇಳ್ತಾ ಮತ್ತೊಂದು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳಿದ್ದೆ, FI ಒಂದು ಸೀಕ್ರೆಟು, ಅದ್ರ ಜೊತೆಗೆ ಈ ನಮ್ಮ FI ಯಾವ ಒಂದು ಸೆಕ್ಟರ್ ಅಲ್ಲಿ ಸದ್ಯದ ಸಿಚುವೇಶನ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ನಾನು ನಿಮ್ಗೆ ಏನು ಒಂದು ಐಡಿಯಾ ಕೊಟ್ಟಿದ್ದೆ ನಿನ್ನೆ, ಅದು ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿತ್ತು ಅಂತ ಹೇಳ್ಬೋದು. ಇವತ್ತಿನ ಮಾರ್ಕೆಟ್ ನೋಡೋದು ಬೆಳಗ್ಗೆ ಸುಮಾರು ಒಂದು ಡೌನ್ ಟ್ರೆಂಡ್ ಇತ್ತು ಅಂತ ಹೇಳ್ಬೋದು. ನಾನು 18,300 ಒಂದು ಸಿನ ಶಾರ್ಟ್ ಮಾಡಿ ಆಲ್ಮೋಸ್ಟ್ ಪ್ರಾಫಿಟ್ ಮಾಡಿ 2 to 3% ಪ್ರಾಫಿಟ್ ಮಾಡಿ ನಾನು ಕ್ಲೋಸ್ ಮಾಡಿದೆ. ಅದಾದ್ಮೇಲೆ ನೋಡ್ಬೋದು ಅದಾದ್ರೆ 2-3 ಗಂಟೆ ಟೈಮಲ್ಲಿ ಅಪ್ ಟ್ರೆಂಡ್ ಯಾವ ರೀತಿ ಒಂದು ಶುರು ಆಯ್ತು ಅಂತ ನೋಡ್ಬೋದು. ಅದಕ್ಕೆ ಬಿಗ್ಗೆಸ್ಟ್ ಒಂದು ಬೂಸ್ಟ್ ಕೊಟ್ಟಂತಹ 2 ಸ್ಟಾಕ್ ನೋಡಿದ್ರೆ ನನ್ನ ಒಂದು ಲಿಸ್ಟ್ ಪ್ರಕಾರ ಇನ್ಫೋಸಿಸ್ ಮತ್ತೆ TCS. ಸೊ TCS ಆಲ್ಮೋಸ್ಟ್ ಡೌನ್ ಟ್ರೆಂಡ್ ಇತ್ತು ಅಂತ ಹೇಳ್ಬೋದು. ಸೊ ಅದತ್ರ
2:30 3 ಗಂಟೆಗೆ ಸ್ಟಾರ್ಟ್ ಆದ 3,305 ರೂಪಾಯಿಂದ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ದೊಡ್ಡ ದೊಡ್ಡ ಕ್ಯಾಂಡಲ್ಗಳಲ್ಲಿ ಆಲ್ಮೋಸ್ಟ್ ಒಂದೇ ಶಾರ್ಟಲ್ಲಿ 30 ರೂಪಾಯಿ ಅಪ್ ಟ್ರೆಂಡ್ ಆಗಿದೆ ಅಂತ ಹೇಳ್ಬೋದು, ಕ್ಲೋಸ್ ಟು 1% ಅಪ್ ಟ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಇದನ್ನ ನೋಡಿದ್ರೆ ಇನ್ನು ಇವತ್ತಿನ ನೀವು ಬೇಕಾದ್ರೆ ನೀವು ನೋಡ್ಬೋದು FI ಇವತ್ತು ಪಕ್ಕಾ ಬೈ ಸೈಡ್ ಹೋಗಿರ್ತಾರೆ. ಅದು ಮೋರ್ ದೆನ್ 2,000-3,000 ಕ್ರೋರ್ ಸೈಡ್ ಹೋಗಿರ್ಬೋದು ಅಂತ ನನ್ನ ಒಂದು ಗೆಸ್ ಇದೆ ಅಂತಲೇ ಹೇಳ್ಬೋದು. ಸೊ ಇನ್ನು IT ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಆಪರ್ಚುನಿಟಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇವಿಷ್ಟು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.